ಬೀದರ್ನಲ್ಲಿ ಜನಿವಾರ ಹಾಕಿದಂತಹ ಏಕೈಕ ಕಾರಣಕ್ಕೆ ವಿದ್ಯಾರ್ಥಿಗೆ ಸಿಇಟಿ ಪರೀಕ್ಷೆಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ರಿಯಾಕ್ಟ್ ಮಾಡಿದೆ. ಬಟ್ ಈಗ ಸಿಬ್ಬಂದಿಯ ಎಡವಟ್ಟಿಗೆ ವಿದ್ಯಾರ್ಥಿಯ ಶೈಕ್ಷಣಿಕ ಜೀವನಕ್ಕೇನೆ ಕುತ್ತು ಬಂದುಬಿಟ್ಟಿದೆ. ಪರೀಕ್ಷೆಯನ್ನ ಬರೆಯದಿದ್ದಕ್ಕೆ ಇಂಜಿನಿಯರಿಂಗ್ ಸೀಟ್ ಪಡೆಯುವುದಕ್ಕೂ ಕೂಡ ಸಾಧ್ಯವಿಲ್ಲ. ಪರೀಕ್ಷೆ ಬರೆದ್ರೆ ಮಾತ್ರ ಸೀಟನ್ನು ಕೊಡಲಿದೆ ಕೆಇಎ. PUCಯಲ್ಲಿ 50% ಅಂಕ, CETಯಲ್ಲಿ 50% ಅಂಕ ಒಟ್ಟು ಮಾಡಿ ರ್ಯಾಂಕನ್ನು ಘೋಷಣೆ ಮಾಡ್ತಾರೆ. ಈಗ ಎಕ್ಸಾಮ್ ಬರೆಯದೇ ಇರೋದ್ರಿಂದ ಬೀದರ್ ವಿದ್ಯಾರ್ಥಿಗೆ ಸೀಟ್ ಸಿಗೋದೇ ಡೌಟ್. ಹಾಗಾದರೆ ಈಗ ಉನ್ನತ ಶಿಕ್ಷಣ ಇಲಾಖೆ ಏನು ಮಾಡುತ್ತೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಮಾಡುತ್ತೆ ಅನ್ನೋದು ವಿದ್ಯಾರ್ಥಿಯ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ PUC ಆದಮೇಲೆ CET ಅಟೆಂಡ್ ಮಾಡಲೇಬೇಕು ಇಂಜಿನಿಯರಿಂಗ್ ಪಡೆಯೋದಕ್ಕೆ ಅಥವಾ ವೃತ್ತಿಪರ ಕೋರ್ಸ್ಗಳನ್ನು ಸೇರ್ಕೊಳ್ಳೋದಕ್ಕೆ. ಹಗಲು ರಾತ್ರಿ ಕಷ್ಟಪಟ್ಟು ಓದಿರ್ತಾರೆ, ಶ್ರಮ ವಹಿಸಿರ್ತಾರೆ. ಇನ್ನೇನು ಪರೀಕ್ಷೆ ಬರೀಬೇಕು, ಅಟೆಂಡ್ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಜನಿವಾರದ ಕಾರಣವನ್ನು ಕೊಟ್ಟು ವಿದ್ಯಾರ್ಥಿಯನ್ನು ಪರೀಕ್ಷೆಯಿಂದ ವಂಚಿತ ಆಗುವಂತೆ ಮಾಡಿದ್ದು ಸಿಬ್ಬಂದಿಗಳ ಎಡವಟ್ಟು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಲಾಖೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಆ ವಿದ್ಯಾರ್ಥಿಯ ಜೀವನದ ದೃಷ್ಟಿಯಲ್ಲಿ, ಯಾಕೆಂದರೆ ಅದು ಟರ್ನಿಂಗ್ ಪಾಯಿಂಟ್ ಆತನ ಜೀವನದ್ದು. ಕೆಇಎ ಮುಂದಿರುವಂತಹ ಆಯ್ಕೆಗಳೇನು? ಹಾಗಾದರೆ ಇದೊಂದು ವಿಶೇಷ ಪ್ರಕರಣ ಅಂಥೇಳಿ ಪರಿಗಣಿಸೋದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಂದಿರುವಂತಹ ಮೊದಲ ಆಯ್ಕೆ ಇದು. ಇದೊಂದು ವಿಶೇಷ ಪ್ರಕರಣ ಅಂಥೇಳಿ ಕನ್ಸಿಡರ್ ಮಾಡೋದು. ಕನ್ಸಿಡರ್ ಮಾಡಿದ ನಂತರ ಏನು, ಸರ್ಕಾರದ ಅನುಮತಿಯನ್ನು ಪಡೆದು ವಿದ್ಯಾರ್ಥಿಗೆ ಮರುಪರೀಕ್ಷೆಯನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಅಂಥೇಳಿ ಹೇಳಲಾಗ್ತಾ ಇದೆ. ಆ ರೀತಿಯ ಒಂದು ನಿರ್ಧಾರವನ್ನು ಕರ್ನಾಟಕ ಶಿಕ್ಷಣ ಪ್ರಾಧಿಕಾರ ತೆಗೆದುಕೊಳ್ಳುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದೊಂದು ವಿಶೇಷ ಪ್ರಕರಣ ಅಂಥೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕನ್ಸಿಡರ್ ಮಾಡುತ್ತಾ? ತಪ್ಪು ಅವ್ರದ್ದೇ ಇದೆ, ಸಿಬ್ಬಂದಿಗಳಿದೆ. ಹಾಗಾಗಿ ಮರುಪರೀಕ್ಷೆ ಸಾಧ್ಯವಾಗದೇ ಇದ್ದರೆ ವಿದ್ಯಾರ್ಥಿ ಮೊದಲ ದಿನ ಬರೆದಂತಹ 2 ವಿಷಯಗಳ ಅಂಕವನ್ನು ಕನ್ಸಿಡರ್ ಮಾಡಬೇಕು. ಆ 2 ವಿಷಯಗಳಲ್ಲಿ ಪಡೆದಿರುವಂತಹ ಅಂಕಗಳ ಆಧಾರದಲ್ಲಿ ಉಳಿದ ವಿಷಯಗಳಿಗೆ ಆವರೇಜ್ ಅಂಕವನ್ನು ಕೊಡುವಂತಹದ್ದು. ಎಕ್ಸಾಮ್ ಬರೆಯದ ವಿಷಯಗಳಿಗೆ ಆವರೇಜ್ ಅಂಕವನ್ನು ಕೊಟ್ಟು ಆತನಿಗೆ CET ರ್ಯಾಂಕನ್ನು ಘೋಷಣೆ ಮಾಡಬಹುದು ಅನ್ನುವಂತಹ ಒಂದಿಷ್ಟು ಆಪ್ಷನ್ಸ್ಗಳು ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಂದಿದೆ. ಅವರೇ ಮಾಡಿಕೊಂಡಂತಹ ಎಡವಟ್ಟು ಈಗ ವಿದ್ಯಾರ್ಥಿಯ ಜೀವನ ಹಾಳಾಗಿದೆ. ಹಾಗಾಗಿ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಮಾಡುತ್ತೆ, ವಿದ್ಯಾರ್ಥಿಯ ಜೀವನವನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಅಂತ